ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರಾಮನ ಒಂದು ಪಯಣದ ಬಗ್ಗೆ ಮಾತಾಡೋಣ. ಅವನ ವನವಾಸ, ಅವನ ಕರ್ತವ್ಯ ಮತ್ತೆ ಅದೃಷ್ಟದ ಆಟ ಇದೆಲ್ಲ ಹೇಗೆ ಒಂದಕ್ಕೊಂದು ಸೇರ್ಕೊಂಡಿದೆ ಅಂತ ನೋಡೋಣ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಕಾಡಿಗೆ ಹೋದದ್ದು ಒಂದು ದೊಡ್ಡ ಯುದ್ಧಕ್ಕೆ ಕಾರಣ ಆಗುತ್ತೆ ಅಂದ್ರೆ ನಂಬೋಕಾಗತ್ತಾ? ಆದ್ರೆ ಅದೇ ಆಗಿತ್ತು. ಬನ್ನಿ, ಈ ಪಯಣದಲ್ಲಿ ನಡೆದ ಒಂದೊಂದು ಘಟನೆಗಳು ಹೇಗೆ ಒಂದು ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡ್ಕೊಡ್ತು ಅಂತ ನೋಡೋಣ. ನೋಡಿ, ಈ ಕತೆ ಇದೆಯಲ್ಲ, ಇದು ಒಂದ್ರ ಮೇಲೊಂದು ಬೀಳೋ ಡಾಮಿನೋಗಳ ಥರ. ಒಂದು ಸಣ್ಣ ವಚನ, ಅದರಿಂದ ಒಂದು ಕ್ರೂರ ಸೇಡು, ಆಮೇಲೆ ಒಂದು ಅಪಹರಣ, ಕೊನೆಗೆ ಇದೆಲ್ಲ ಸೇರಿ ಒಂದು ದೊಡ್ಡ ಮೈತ್ರಿಗೆ ಕಾರಣವಾಗತ್ತೆ. ಹೇಗೆ ಅಂತೀರಾ? ಬನ್ನಿ ನೋಡೋಣ. ಸರಿ, ನಮ್ಮ ಕತೆ ಶುರುವಾಗೋದೇ ದಟ್ಟವಾದ ದಂಡಕಾರಣ್ಯದಲ್ಲಿ. ಇದೊಂದು ಸುಂದರವಾದ ಆದರೆ ಅಷ್ಟೇ ಅಪಾಯಕಾರಿಯಾದ ಜಾಗ. ಇಲ್ಲೇ ರಾಮನ ಪ್ರಯಾಣ ಶುರುವಾಗೋದು. ಇಲ್ಲಿ ಅವನಿಗೆ ಋಷಿಮುನಿಗಳು ಸಿಗ್ತಾರೆ, ಹಾಗೆಯೇ ದೊಡ್ಡ ದೊಡ್ಡ ಅಪಾಯಗಳು ಕಾದಿರ್ತದೆ. ದಂಡಕಾರಣ್ಯಕ್ಕೆ ಕಾಲಿಟ್ಟ ತಕ್ಷಣ ರಾಮನಿಗೆ ಮೊದಲ ಸವಾಲು ಎದುರಾಗುತ್ತೆ. ವಿರಾಧ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ಆಮೇಲೆ ಸುಮ್ನೇ ಇರಲ್ಲ, ಅಲ್ಲಿನ ಮಹಾನ್ ಋಷಿಗಳಾದ ಶರಭಂಗ, ಸುತೀಕ್ಷ್ಣ ಮತ್ತೆ ಅಗಸ್ತ್ಯ ಮುನಿಗಳನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನ ಪಡಿತಾನೆ. ಅಗಸ್ತ್ಯ ಮುನಿಗಳ ಭೇಟಿ ತುಂಬಾನೇ ಪ್ರಮುಖವಾಗಿತ್ತು. ಯಾಕಂದ್ರೆ ಅವರು ರಾಮನಿಗೆ ಸಾಮಾನ್ಯ ಅಸ್ತ್ರಗಳನ್ನಲ್ಲ, ಬದಲಿಗೆ ಸಾಕ್ಷಾತ್ ಇಂದ್ರನ ದೈವಿಕ ಧನುಸ್ಸು, ಖಡ್ಗ ಮತ್ತೆ ಎಂದಿಗೂ ಬತ್ತದ ಬಾಣಗಳಿರುವ ಬತ್ತಳಿಕೆಗಳನ್ನೇ ಕೊಡ್ತಾರೆ. ಮುಂದೆ ಬರಲಿರುವ ಘೋರ ಯುದ್ಧಗಳಿಗೆ ರಾಮನನ್ನ ಸಜ್ಜುಗೊಳಿಸೋಕೆ ಇದು ಬೇಕಾಗಿತ್ತು. ಇಲ್ಲಿಯವರೆಗೂ ರಾಮನ ವನವಾಸ ಅವನ ವೈಯಕ್ತಿಕ ಪರೀಕ್ಷೆಯಾಗಿತ್ತು. ಆದ್ರೆ ಈಗ ಕಥೆ ಒಂದು ದೊಡ್ಡ ತಿರುವು ಪಡೆಯತ್ತೆ. ಅವನ ಹೆಗಲಿಗೆ ಒಂದು ಬಹುದೊಡ್ಡ ಜವಾಬ್ದಾರಿ ಬೀಳೋ ಸಮಯ ಬಂದಿದೆ. ಆ ದಂಡಕಾರಣ್ಯದಲ್ಲಿ ವಾಸವಿದ್ದ ಋಷಿಮುನಿಗಳಿದ್ರಲ್ಲ, ಅವರು ರಾಕ್ಷಸರ ಕಾಟದಿಂದ ಸಂಪೂರ್ಣವಾಗಿ ಬೇಸತ್ತು ಹೋಗಿದ್ರು. ಅವರ ಯಜ್ಞಯಾಗಾದಿಗಳನ್ನ ಹಾಳ್ಮಾಡೋದು, ಹಿಂಸೆ ಕೊಡೋದು ಸಾಕಾಗಿ ಹೋಗಿತ್ತು. ಅವರಿಗೆ ರಾಮನ ರೂಪದಲ್ಲಿ ಒಂದು ಆಶಾಕಿರಣ ಕಾಣಿಸಿತು. ನಮ್ಮನ್ನ ಕಾಪಾಡೋಕೆ ಇವನೊಬ್ಬನೇ ಇರೋದು ಅಂತ ನಂಬಿ ಅವನ ಬಳಿ ಬಂದು ಬೇಡಿಕೊಳ್ತಾರೆ. ಋಷಿಗಳ ಆ ನೋವಿನ ಕಥೆ ಕೇಳಿ ರಾಮನು ಅವರಿಗೆ ಒಂದು ಮಾತು ಕೊಡ್ತಾನೆ, ಒಂದು ಗಂಭೀರವಾದ ವಚನ. ಈ ದಂಡಕಾರಣ್ಯವನ್ನ ರಾಕ್ಷಸರಿಂದ ಮುಕ್ತಗೊಳಿಸ್ತೇನೆ, ನಿಮ್ಮೆಲ್ಲರನ್ನ ರಕ್ಷಿಸ್ತೇನೆ ಅಂತ. ಆ ಒಂದು ವಚನ ಅವನ ಇಡೀ ವನವಾಸದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಸರಿ, ರಾಮ ಮಾತುಗೊಟ್ಟ. ಆದರೆ ಈ ಪ್ರತಿಜ್ಞೆ ಕೇವಲ ರಕ್ಷಣೆಯ ಕಾರ್ಯಕ್ಕೆ ಸೀಮಿತ ಆಗಲಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇದು ಒಂದು ದೊಡ್ಡ ಯುದ್ಧಕ್ಕೆ ಕಿಡಿ ಹಚ್ಚಿದ ಹಾಗೆ ಆಯಿತು. ಹೇಗೆ ಅಂತ ನೋಡೋಣ ಬನ್ನಿ. ಈ ಯುದ್ಧದ ಕಿಡಿಗೆ ಕಾರಣವಾದದ್ದು ಜನಸ್ಥಾನದಲ್ಲಿ ನಡೆದ ಒಂದು ಘಟನೆ. ಅಲ್ಲಿ ಶೂರ್ಪಣಖಿ ಅನ್ನೋ ರಾಕ್ಷಸಿ, ಅವಳು ತನಗೆ ಬೇಕಾದ ರೂಪವನ್ನ ಧರಿಸಬಲ್ಲವಳು, ರಾಮನನ್ನ ಭೇಟಿ ಮಾಡ್ತಾಳೆ. ಆ ಒಂದು ಭೇಟಿ ಅದೇ ಮುಂದಿನ ಎಲ್ಲಾ ಅನಾಹುತಗಳಿಗೆ ನಾಂದಿ ಹಾಡಿತು. ತನಗೆ ಆದ ಅವಮಾನದಿಂದ ಕುದಿದು ಹೋದ ಶೂರ್ಪಣಖಿ ಸುಮ್ನೆ ಕೂರ್ಲಿಲ್ಲ. ನೇರವಾಗಿ ತನ್ನ ಸಂಬಂಧಿಕರ ಹತ್ರ ಹೋಗ್ತಾಳೆ. ಖರ, ದೂಷಣ, ತ್ರಿಶಿರ ಇವರೆಲ್ಲರನ್ನ ರಾಮನ ಮೇಲೆ ಎತ್ತಿಕಟ್ಟಿ ಸೇಡು ತೀರಿಸ್ಕೊಳ್ಳೋಕೆ ಪ್ರೋತ್ಸಾಹನೆ ನೀಡ್ತಾಳೆ. ಅವಳ ಮಾತು ಕೇಳಿ ಸಾಕು, ಖರ, ದೂಷಣ ಮತ್ತೆ ತ್ರಿಶಿರರ ನೇತೃತ್ವದಲ್ಲಿ ರಾಕ್ಷಸರ ಒಂದು ದೊಡ್ಡ ಸೈನ್ಯವೇ ಸಿದ್ಧವಾಯಿತು ರಾಮನ ಮೇಲೆ ಯುದ್ಧ ಸಾರಲು. ಇಲ್ಲಿರೋ ಸಂಖ್ಯೆ ನೋಡಿ, 14,000. ಇದು ಸಾಮಾನ್ಯವಾದ ವಿಷಯವೇ ಅಲ್ಲ. ರಾಮ ಒಬ್ಬನೇ ನಿಂತು ಈ 14,000 ರಾಕ್ಷಸರ ಸೈನ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾನೆ. 14,000 ರಾಕ್ಷಸರ ಸಾವು. ಈ ಸುದ್ದಿ ಲಂಕೆಗೆ, ರಾವಣನ ಕಿವಿಗೆ ಮುಟ್ಟಿದಾಗ ಎಲ್ಲವೂ ಬದಲಾಯಿತು. ಇಲ್ಲಿಂದ ಮುಂದೆ ಈ ಸಂಘರ್ಷ ರಾಮನಿಗೆ ಬಹಳ ವೈಯಕ್ತಿಕವಾಗುತ್ತೆ. ರಾವಣನಿಗೆ ಮಾರೀಚ ಅನ್ನೋನು ಒಂದು ಒಳ್ಳೆ ಸಲಹೆ ಕೊಡ್ತಾನೆ, ರಾಮನ ಜೊತೆ ದ್ವೇಷ ಒಳ್ಳೇದಲ್ಲ ಅಂತ. ಆದ್ರೆ ರಾವಣ ಅದನ್ನ ಕೇಳಲ್ಲ. ವಿವೇಕದ ಮಾತನ್ನ ತಿರಸ್ಕರಿಸಿ ತನ್ನ ಹಣೆಬರಹೋ ಏನೋ ಅವನು ತನ್ನದೇ ಆದ ದಾರಿಯಲ್ಲಿ ಮುಂದುವರೆಯಲು ನಿರ್ಧರಿಸ್ತಾನೆ. ರಾವಣನ ಮನಸ್ಸಲ್ಲಿದ್ದಿದ್ದು ಒಂದು ಕುತಂತ್ರ. ಮಾರೀಚನನ್ನ ಬಳಸ್ಕೊಂಡು ರಾಮ ಲಕ್ಷ್ಮಣರನ್ನ ಆಶ್ರಮದಿಂದ ದೂರ ಕಳಿಸ್ತಾನೆ. ಆ ಸಮಯ ಸಾಧಿಸಿ ಅವನು ರಾಮನ ಪತ್ನಿ ಸೀತೆಯನ್ನ ಅಪಹರಿಸ್ತಾನೆ. ಈ ಕೃತ್ಯವನ್ನು ತಡೆಯೋಕ್ ಹೋದ ಜಟಾಯು ಕೂಡ ಪ್ರಾಣ ಕಳಗೊಳ್ತಾನೆ. ಇಡೀ ಕಥೆಯ ಮಹಾದುರಂತವೇ ಈ ಘಟನೆ. ಸಾಯೋ ಮುನ್ನ ಜಟಾಯು ಸೀತೆಯನ್ನ ರಾವಣ ಅಪಹರಿಸಿದ ಸುದ್ದಿ ಹೇಳ್ತಾನೆ. ಆ ಮಾತು ಕೇಳಿದ ತಕ್ಷಣ ರಾಮನ ಇಡೀ ಪ್ರಪಂಚವೇ ಕುಸಿದು ಬಿದ್ದ ಹಾಗಾಗತ್ತೆ. ಅವನ ಮನಸ್ಸು ದುಃಖದಿಂದ ಜಡಹಿಡಿಯುತ್ತೆ. ಅಲ್ಲಿಂದ ಅವನ ಉದ್ದೇಶ ಬದಲಾಗತ್ತೆ. ಈಗ ಅವನದ್ದು ರಕ್ಷಣೆ ಮಾಡುವ ಕೆಲಸವಲ್ಲ, ಬದಲಿಗೆ ಪ್ರೀತಿಯ ಸೀತೆಗಾಗಿ ಒಂದು ಹತಾಶ ಹುಡುಕಾಟ.
ಅಂತಹ ಒಂದು ಹತಾಶೆಯ ಸ್ಥಿತಿಯಲ್ಲೂ ರಾಮನಿಗೆ ದಾರಿ ಕಾಣಿಸ್ತೆ. ಮೊದಲು ಕಬಂಧ ಅನ್ನೋ ರಾಕ್ಷಸನಿಗೆ ಶಾಪ ವಿಮೋಚನೆ ನೀಡ್ತಾನೆ. ಅವನು ಸಾಯೋ ಮುನ್ನ ರಾಮನಿಗೆ ಒಂದು ದಾರಿ ತೋರಿಸ್ತಾನೆ. ಆಮೇಲೆ ಭಕ್ತ ಶಬರಿಯ ಭೇಟಿಯಾಗತ್ತೆ. ಈ ಭೇಟಿಗಳು ಅವನ ಹುಡುಕಾಟಕ್ಕೆ ಒಂದು ಹೊಸ ದಿಕ್ಕನ್ನ, ಹೊಸ ಭರವಸೆಯನ್ನ ಕೊಡ್ತವೆ. ಹೌದು, ಈ ಹೊಸ ದಾರಿಯಿದೆಯಲ್ಲ, ಇದು ರಾಮನನ್ನ ಒಬ್ಬ ಒಂಟಿ ಹುಡುಕಾಟಗಾರನಿಂದ ಒಂದು ದೊಡ್ಡ ಮೈತ್ರಿಯನ್ನೇ ಕಟ್ಟುಬಲ್ಲ ನಾಯಕನಾಗಿ ಬದಲಾಯಿಸುತ್ತೆ. ಪಂಪಾ ಸರೋವರದ ದಡದಲ್ಲಿ ರಾಮನಿಗೆ ಹನುಮಂತನ ಭೇಟಿಯಾಗುತ್ತೆ. ಇದು ಕೇವಲ ಒಂದು ಭೇಟಿಯಾಗಿರ್ಲಿಲ್ಲ, ಇದು ಇಡೀ ಕಥೆಯ ಮುಂದಿನ ದೊಡ್ಡ ಅಧ್ಯಾಯಕ್ಕೆ ಅಡಿಪಾಯ ಹಾಕಿದ ಒಂದು ಮಹತ್ವದ ಘಟನೆ. ಹನುಮಂತನೇ ರಾಮನನ್ನ ಸುಗ್ರೀವನ ಹತ್ತಿರ ಕರೆದುಕೊಂಡು ಹೋಗೋದು. ರಾಮ ತನ್ನ ಇಡೀ ಕಥೆಯನ್ನ ಸುಗ್ರೀವನಿಗೆ ಹೇಳ್ತಾನೆ. ಸುಗ್ರೀವನಿಗೂ ತನ್ನದೇ ಆದ ಕಷ್ಟಗಳಿರುತ್ತವೆ. ಇಬ್ಬರೂ ಒಂದೇ ದೋಣಿಯ ಪ್ರಯಾಣಿಕರು ಅಂತ ಗೊತ್ತಾದ್ಮೇಲೆ ಪರಸ್ಪರ ಸಹಾಯ ಮಾಡಿಕೊಳ್ಳಕ್ಕೆ ಒಪ್ಪಂದ ಮಾಡಿಕೊಳ್ತಾರೆ. ಇವರ ಸ್ನೇಹ, ಇವರ ಒಪ್ಪಂದ ಬರೀ ಮಾತಿನಲ್ಲಿ ಉಳಿಯಲಿಲ್ಲ, ಅದಕ್ಕೆ ಒಂದು ದೈವಿಕ ಸಾಕ್ಷಿ ಬೇಕಿತ್ತು. ಹಾಗಾಗಿ ಅಗ್ನಿಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಅವರಿಬ್ಬರೂ ಒಂದು ಪವಿತ್ರವಾದ, ಎಂದಿಗೂ ಮುರಿಯಲಾಗದಂತಹ ಒಪ್ಪಂದವನ್ನ ಮಾಡಿಕೊಳ್ತಾರೆ. ಇದನ್ನೇ ಅಗ್ನಿಸಾಕ್ಷಿಕಂ ಅಂತ ಕರೆಯೋದು. ಹಾಗಾದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನ್ಯಾಯಕ್ಕಾಗಿ ಶುರುವಾದ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಹೋರಾಟ ಒಂದು ಮಹಾಯುದ್ಧಕ್ಕೆ ಕಾರಣವಾದಾಗ ಅದರಲ್ಲಿ ಕರ್ತವ್ಯದ ಪಾತ್ರ ಎಷ್ಟು, ವಿಧಿಯಾಟ ಎಷ್ಟು, ಕರ್ತವ್ಯ ಎಲ್ಲಿ ಮುಗಿದು ಹಣೆಬರಹ ಎಲ್ಲಿಂದ ಶುರುವಾಗುತ್ತೆ? ಬಹುಶಃ ರಾಮನ ಈ ಇಡೀ ಪಯಣವೇ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಒಂದು ಪ್ರಯತ್ನವೇನೋ.